ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿಲ್ಲಿ ಎಲ್ಲಿ ಬಂದು ಮಂಜಾನೆ ಅಂತ ನಾನು ಅನ್ಕೋಬೇಡ್ರಿ. ಬಕ್ಕು ದಿನ ಆಯಿತು ಬಂದಿದ್ದಿಲ್ಲ. ಇವತ್ತು ಮತ್ತೆ ಲಾಗ್ ಚಾಲೂ ಮಾಡೀನಿ. ಯಾಕಡೆ ಹೋಗ್ತಿದ್ದೇವೆ ಅಂದ್ರೆ ಅಲ್ಲಿ ಹೋದ್ರಪ್ಪ ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲೊಂದು ವ್ಯೂ ಪಾಯಿಂಟ್ ಅದ, ನೋಡ್ರಿ ಹೆಂಗದ. ನೀವೀಗ ಪರೇಶಾನ್ ಆಗಿರೈತು. ನಾವು ಈ ವರ್ಷ ಈ ಸಲ ಗ್ಯಾಂಗ್ ಪೂರಾ ಬಿರ್ಸದ ಅಂತ ಎಲ್ಲಿ ನಡೆದೇವು ಅಂದ್ರ ನಮ್ಮ ದೋಸ್ತ ಭೀಮಶಂಕರ್ ಅವ್ರು ಹೇಳ್ತಾರ. ನಾವು ನೋಡ್ರಿ ದೋಸ್ತ್ರೆ ಗೋವಾಕ್ ನಡ್ದೀವ್ರಿ, ಮಜಾ ಮಾಡ್ಲಕ್ರಿ, ಮಜಾ ಉಡಿಸ್ಲಕ್ರಿ. ಎಲ್ಲಾ ನಮ್ ಗ್ಯಾಂಗ್ ಬಿರ್ಸ್ ಗ್ಯಾಂಗ್ ಕಲ್ತದ್ರಿ. ಗ್ಯಾಂಗ್ ಕಲ್ತ್ ಫುಲ್ ಮಸ್ತ್ ಮಜಾ ಮಾಡದ್ ನೋಡ್ರಿ. ಒಂದು ಕ್ರೋಜರ್ ಬುಕ್ ಮಾಡಿದೆವು, ಒಂದು 10 ಮಂದಿ ಆಗಿದೆವು. ಜರ ಹೊಸದಾಗ್ನು ಸರ ಅವ್ರಿಗೆಲ್ಲ ಕರೆಕ್ಟ್ ಟ್ರಿಪ್ ಹೋಗಿ ಕರ್ಕೊಂಡ್ ಬರ್ಬೇಕು. ಮತ್ತೆ ಅವ್ರೆ ನೀವು ಹಂಗೆ ಇಂಟ್ರೆಸ್ಟೆಡ್ ಇದ್ದಾರೆ ನನ್ನ ನಂಬರಿಗೆ ಫೋನ್ ಹಚ್ಚ್ರಿ. ಮತ್ತೆ ನೆಕ್ಸ್ಟ್ ಟ್ರಿಪ್ಪಿಗೆ ಎಲ್ಲರೂ ಹೋಗ್ಬರಮ್ರಿ ಸರಿ ಸಮಾನಾಗಿ. ಹಂಗೆ ಮುಂದೆ ಗೋವಾಕ್ಕೆ ಹೋಗ್ತಾ ಅಪ್ಡೇಟ್ ಮಾಡ್ತಾ ಇರ್ತೇವೆ. ಎಲ್ಲರಿಗೆ ತೋರಿಸ್ತೀನಿ ಯಾರ ನೋಡ್ರಿ. ಗೆಳೆಯರ ಬಳಗ ನೋಡ್ರಿ. ನಾವೀಗ ಗೋವಾದ ಘಾಟ್ ಇರ್ಲತ್ತಿದ್ದೆವು. ಘಾಟ್ನಾಗರೆ ಭಾರಿ ಭಾರಿ ವ್ಯೂ ಅವ. ಇಲ್ಲೊಂದು ವ್ಯೂ ಪಾಯಿಂಟ್ ಅದ. ಆ ವ್ಯೂ ಪಾಯಿಂಟ್ ಬಂದು ನಾವು ಗಾಡಿ ನಿಂದಿರ್ಸಿದೆವು. ಹಂಗದ ನೋಡ್ರಿ ಹಿಂದೆ ವ್ಯೂ. ನಮ್ಮ ದೋಸ್ತರೆಲ್ಲ ಇಲ್ಲೇ ಫೋಟೋ ಶೂಟ್ ನಡೆಸ್ಯಾರ. ವ್ಯೂವರೇ ಮಸ್ತ್ ಅದ ಫುಲ್. ಈಗ ನಾವಿಲ್ಲೇ ಗೋವಾ ರೀಚ್ ಆಗಿದ್ದೆವು. ಮತ್ತು ಬಾಗಾ ಬೀಚ್ ನಿಂತ ಒಂದು 30 ಕಿಲೋಮೀಟ್ರ್ ದೂರ ನಿಂತಿದ್ದೆವು. ಇಲ್ಲಿ ಸ್ವಲ್ಪ ಮುಂಜಾನೆ ಲೇಟ್ ಆಗ್ಯದ. ಈಗ ನಾಷ್ಟ ಮಾಡತ್ತೇವು. ಟೈಮ್ 11 ಆಗ್ಯದ. ಒಂದು ತೋಲ್ ನಿಂದಿರ್ಸಿದ್ದೇವೆ ನಮ್ಮ ಆಟೋ. ಸರಿ ನಮ್ಮ ಕ್ರೋಜರ ನಾವು ಕೆಲಸ ಮಾಡೋರಿ. ಎಲ್ಲ ಕೆಲಸ ನಡೆದ ತಯಾರಿ ಸುಸಲ ಮಾಡೋದು. ಯಾರ್ಯಾರು ನಮ್ಮ ಗಡ್ಡಿಯವ್ರ ಒಳಗಡೆ ಕೊಯ್ಲಿತ್ತಾರ. ಕೊತ್ತಂಬರಿ ಕೊಯ್ಲಿದ್ವಿ. ಗುಂಡೂರು ಹಳತ್ ವಹಿಸ್ಲತ್ತಾರ. ವಿನಾಯಕ್ ಅವರೆಲ್ಲ ಮ್ಯಾಗ್ ಮ್ಯಾನೇಜ್ಮೆಂಟ್ ಅವ್ರದ್ದೇ ಅದ. ಎಡಿಟರ್ ಅಂಬು ಅವ್ರು ಏನೋ ಎಡಿಟ್ ಮಾಡತ್ತಾರ. ಮತ್ತು ನಮ್ಮ ಶಾಣೂರ್ನು ಮ್ಯಾಗೆ ಮ್ಯಾನೇಜ್ಮೆಂಟ್ ಅದ ಅವ್ರದ್ದೆಲ್ಲ. ಇವ್ ನಡೀತು ವಾಟ್ ಚಲೋ ಹತ್ತದ ಇವ್ ನಡೀತು ವಾಟ್ ಚಲೋ ಹತ್ತದ ಗೋವಾದಾಗ ಬಂದು ಎಲ್ಲ ಊಟ ರೆಡಿ ಆಗ್ಯದ. ಸುಸಲ ಮಾಡಿದೆವು. ಮತ್ತು ಮನೇಲೆ ಗಟ್ಟಗಾಳಿ ಹಿಂಡಿ ಅದೆಲ್ಲ ತಂದಿದ್ದೆವು. ಊಟ ಉಳುತ್ತಿದ್ದೆವು. ಇಲ್ಲೆಲ್ಲ ಇನ್ನು ನಮ್ಮ ದೋಸ್ತು ತಳ ಕೂತು ಉಳುತ್ತಾರ. ಅಲ್ಲಿ ಜಾಗ ಇಲ್ಲ, ನಾವಿಲ್ಲಿ ಗಾಡಿಯಾಗ ಉಳುತ್ತಿದ್ದೆವು 2-3. ನೋಡಿ ಊಟ ಏನಂದ ಗಟ್ಟಬೇಳಿ, ಹಿಂಡಿ, ಸ್ಪೆಷಲ್ ಖಾರ ಅದ, ಚಪಾತಿ ಅದ. ಮತ್ತು ಅಲ್ಲಿ ಸುಸಲ ಮಾಡ್ಯಾರ ಜಡ್ಲಿ ಥರ. ಈಗ ನಮ್ಮ ಎಲ್ಲ ಗಡಿಗಳು ಕುತ್ತಿಗೆ ಮಾಡಿ ತಿಂದವ. ಕುತ್ತಿಗೆ ಮತ್ತೆ ಹೇಳ್ತಾವನು ಈಗ ಜಗಳ ಆಡತಾರ.
ಈಗ ಬಾಗ ಬೀಚಿಗೆ ಹೋಗ್ತೇವೆ ಮತ್ತು ಬಾಗ ಬೀಚಿಗೆ ಹೋಗಿ ಸಿಗ್ತೇವೆ. ಈಗ ಗೋವಾಗೆ ಬಂದಿದ್ದೆವು. ಗೋವಾದಾಗ ಇನ್ನೊಂದು ರೂಮ್ ಮಾಡಿದೆವು. ರೂಮಿನ ಚಾರ್ಜ್ ನಮ್ಮ 10 ಮಂದಿಗೆ 5,000 ರೂಪಾಯಿ ತೊಗೊಂಡಾರ. ರೂಮಲ್ಲಿ ಸರಿಯಾಗದ, AC ಅದ, ಮತ್ತು ಫ್ರಿಜ್ ಅದ, ಕಬಾರ್ಡ್ ಅದ, ಎಲ್ಲ 3 ಬೆಡ್ ಅವ. ನಮ್ಮ ರೂಮ್ ಹೆಂಗದ ನೋಡ್ರಿ. ಈಗ ಹೀಗೆ ಹೋಗಿ ಬೀಚಿಗೆ ಹೋಗಿ ಇಸ್ಲಾಡ್ ಬಂದೆವು. ಸ್ವಲ್ಪ ಫ್ರೆಶ್ ಮೈಗಿ ತಗೊಂಡು ಮತ್ತು ಗೋವಾ ಲುಕ್ದಾಗ ಹೊಸ ಡ್ರೆಸ್ಗೆ ಹಾಕೊಂಡು ಬರ್ತೇವೆ. ಈಗ ನಾನು ರೂಮ್ ತೋರಿಸ್ತೀನಿ ಹೆಂಗದ ನೋಡ್ರಿ. ರೂಮ್ ನಂಬರ್ 9. ರೂಮ್ ಮಸ್ತ್ ಫ್ಯಾನ್, AC, ಈ ಕಡೆ ಬಾಲ್ಕನಿ ಅದ. ಎಲ್ಲರೂ ಫ್ರೆಶ್ ಅಲ್ಲತ್ತಾರ. ನಾವೀಗ ಜಸ್ಟ್ ನಮ್ಮ ಲಾಡ್ಜ್ನಿಂದ ಫ್ರೆಶ್ ಅದು ಆಗಿ ಊಟ ಅದು ಉಂಡು ಮತ್ತು ವಾಪಸ್ ಬೀಚ್ ಕಡೆ ನಡೆದೆವು. ಬೀಚ್ ಬಂದು ಫುಲ್ ನೈಟ್ ಲೈಫ್ ಮಸ್ತ್ ಇರ್ತದಂತ. ಪಬ್ಬಿಗೆ ಇದು ಹೋಗೋ ಪ್ಲ್ಯಾನ್ ಅದ ರಾತ್ರಿ. ಈಗ ಸದ್ಯ ಬೀಚ್ ಬಲ್ ಹೋಗ್ತೀನಿ ಮತ್ತು ಬೀಚ್ ಬಲ್ ಹೋಗಿ ಸಿಗ್ತೀನಿ. ಈಗ ಫೈನಲಿ ಬೀಚ್ ಬಲ್ ಬಂದೀನಿ. ನಾ ಈಗ ಎಕ್ಸಾಕ್ಟ್ ಇಲ್ಲಿ ಬಾಗ ಬೀಚ್ ಒಳಗಿದ್ದೀನಿ. ನಾ ಇಲ್ಲೇ ಹೆಸರದ ಆರು ಹೋಗಿದ್ದೆವು. ವಿಡಿಯೋ ಮಾಡಿಲ್ಲ. ಮಜಾ ಮಾಡಬೇಕಂತ ಬೇಕಂತ ನಾವೇ ವಿಡಿಯೋ ಮಾಡಿಲ್ಲ. ಹೊರಗಡೆ ಫೋನ್ ಬೇಡ ಅಂತ. ಎಕ್ಸಾಕ್ಟ್ ಬಾಗ ಬೀಚ್ ಅದು ಉಲ್ಟಾ ಕಾಣುತ್ತೈತೆ ನಿಮಗಿಂದ. ಇಲ್ಲಿ ಫುಲ್ ಲೈಟಿಂಗ್ ಗೀಟಿಂಗ್ ಮಸ್ತ್ ಅದ. ಎಲ್ಲ DJ ಅದಾವ ಎಲ್ಲ ಕಡೆ. ನಮ್ಮ ದೋಸ್ತರು ಅಲ್ಲಿ ನಿಂತಾರೆ. ಈಗ ಈ ಕಡೆ ಹೋಗ್ತೀನಿ. ಮತ್ತೊಮ್ಮೆ ಹಿಂದೆ ನೋಡ್ರಿ ಹೆಂಗದ ಸಮುದ್ರ. ಈಗ ಇಲ್ಲೇ ಗೋವಾ ಬೀಚ್ ಬಲ್ ಹೋಟೆಲ್ಗಳವ. ಹೋಟೆಲ್ ಬಲ್ ಬಂದೀನಿ. ಇಲ್ಲಿ ಫುಲ್ ಭಾಳ ಕ್ರೌಡ್ ಅದ. ಇಲ್ಲಿ ಜಾಸ್ತಿ ಜನ ಕುಡಿಲಿಕ್ಕೆ ಬರ್ತಾರ. ಬಿಯರ್ ಅಂತ ಮತ್ತು ಕುಕ್ಕ, ಹುಡುಗಿಯರು ಎಲ್ಲ ಕುಡಿತಾರ. ಹಿಂಗೆ ಹಿಂದೆ ವಿಡಿಯೋದ ನೋಡ್ತಾ ಇರ್ಬೋದು. ಹುಡುಗಿಯರ್ನು ಕುಡ್ತಾರ ಕುಡ್ಕೋತ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾ ಈಗ ಇಲ್ಲಿ ನನಗೆ ತಪ್ಪು ಕಾಣಿಸ್ತಲ್ಲ. ಅದೇ ತಂದಾಗ ನಮ್ಮ ದೋಸ್ತರು ಡ್ಯಾನ್ಸ್ ಹೊಡೋ ಸಲಕ್ಕೆ ಹೋಗೋರ. ನಾನು ಇಡ್ತಾನೆ ಅಲ್ಲೇ ಇದ್ದ. ಈ ವಿಡಿಯೋ ಸಲಕ್ಕೆ ಹೊರಗೆ ಬಂದೀನಿ. ಈ ಪಬ್ನ ಒಳಗೆ ಕರ್ಕೊಂಡು ಹೋಗ್ತೀನಿ. ಹಾಗೆಲ್ಲ ನೋಡ್ರಿ ನೀವೇ.
ಬರೋತನ ಅಲ್ಲೇ ಬೀಚ್ ಬಲ್ಲಿ ಪಬ್ದಾಗ ಅದು ಡ್ಯಾನ್ಸ್ ಅದು ಮಾಡಿದೆವು. ಈಗ ಗೋವಾದು ಒನ್ ಆಫ್ ದಿ ಬೆಸ್ಟ್ ಸ್ಟ್ರೀಟ್ ಅಂತಾರೆ, ಇದಕ್ಕೆ ಹೈಟೋ ಸ್ಟ್ರೀಟ್ ಅಂತಾರೆ. ಅಂದರೆ ಈ ಲೈನಿಗೆ ಬರೀ ಪಬ್ಗಳವ, ಬರೀ ಪಬ್ಬ ಬಾರ ರೆಸ್ಟೋರೆಂಟ್ ಇದೇ ಅದಾವ. ಇಲ್ಲಿ ಎಲ್ಲ ಕಡೆ ಡಿಜೆದು ಚಾಲು ಆಗ್ಯಾವ. ಆ ರೋಡಿಗೆ ಹೋಗ್ತೀನಿ, ನೀವು ಹಂಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಇಲ್ಲ ಇನ್ನೊಂದು ಪಬ್ ಅದ, ಡ್ಯಾನ್ಸ್ ಹೊಡಿತಾರೆ ನೋಡ್ರಿ. ಈಗೆಲ್ಲ ಅವಳು ತಿನ್ನಲ್ಲ, ಇದೇ ಗೋವಾದ ಒನ್ ಆಫ್ ದಿ ಫೇಮಸ್ ಲೈನ. ಇದಕ್ಕೆ ಟಿಟೋಸ್ ಲೈನ್ ಅಂತ ಕರೀತಾರೆ. ಯಾಕಂದ್ರೆ ನೋಡ್ತಿರೋ ಗಡಿ ಬಾರ ಪಬ್ಬ ರೆಸ್ಟೋರೆಂಟ್ ಅದೇ ಅವ ಇಲ್ಲಿ. ನಾಳೆ ಹೋಳಿ ಹುಣ್ಣಿ ಅದ, ಅದಕ್ಕೆ ಇವತ್ತು ಫುಲ್ ರಶ್ ಅದ. ಹಂಗೆ ಮುಂದೆ ಪಬ್ಗಳು ಬರ್ತಾ ಇರ್ತಾವೆ. ನಾವು ಇಲ್ಲೇ ಗೋವಾದಾಗಿದ್ದೆವು. ನಮ್ಮ ರೂಮ ಇಲ್ಲೇ ಬಾಗ ಬೀಚ್ ಸನಿನೇ ಮಾಡಿದೆವು. ನಮ್ಮ ರೂಮಿಗೆ ಫುಲ್ 5,000. ಎದಕ್ಕೆ ಬಂದಿದ್ದೆವು ಅಂದ್ರೆ ಇಲ್ಲಿ ನೀರು ತೊಗೊಂಬರ್ಲಿಕ್ಕೆ ಬಂದಿದ್ದೆವು. ಗೋವಾದಾಗ ನೀರು ಸಿಗೋದು ಭಾಳ ಕಷ್ಟ ಅದ. ಅಂದ್ರೆ ನೀರಿಗೆ ಬಕ್ಕು ಹಿರಿಯವ ಇಲ್ಲಿ ನೀರಿಗೆ 50 ರೂಪಾಯಿ ಅದ, ನೀರಿಗೆ 150 ರೂಪಾಯಿ. ಇದು 10 ಲೀಟ್ರಿಗೆ 150 ರೂಪಾಯಿ. ಈಗ ಒಂದು 300 ರೂಪಾಯಿ ಕೊಟ್ಟು 2 ಕ್ಯಾನ್ ತೊಗೊಂಡಿದ್ದೆವು. ಊಟ ಮಾಡೋದ ಅದಕ್ಕೆ ತೊಗೊಂಡು ಓದುತ್ತಿದ್ದೆವು. ಹಂಗೆ ಈಗ ನಮ್ಮ ಲಾಡ್ಜ್ ತೋರಿಸ್ತೀನಿ, ಹಂಗದ ನೋಡ್ರಿ. ಸೆಕೆಂಡ್ ಫ್ಲೋರ್ ದಾಗ ನಮ್ಮದು ಯಾರಿಗೂ ಬರೋಣ ಹೋಗಿ ಗೊತ್ತಿದ್ದಾರೆ. ಅವರು ತತ್ತಿ ಹಾಕ್ತಾ ಇದ್ದಾರೆ, ಎಗ್ರೆಸ್ ಮಾಡತ್ತಾರೆ. ಈಗ ತತ್ತಿಯನ್ನು ಹೊಡೆದಾಕ್ಲತ್ತಿದ್ದಾರೆ. ಅಮರೇಶ್ ನೀಬಿ ಹೊಡಿ ಪಟ್ಟೆ ಅಡ್ಡೆ ಅಡ್ಡು. ಊಟ ಹಾಕು, ಊಟ ಹಾಕಲ್ಲ, ಅದೇನು ಆಗಲ್ಲ. ಎಲ್ಲದಾತ ನಮ್ಮ ಶರಣ ಅವರು. ಈಗ ನಮ್ಮದು ಗೋವಾ ಟ್ರಿಪ್ ಮುಗೀತು. ಸಂಜೆ ಕಡೆ ಎಗ್ ರೈಸ್ ಮಾಡಿದ್ವು, ಎಗ್ ರೈಸ್ ಮಾಡಿ ತಿಂದಿದ್ದೆವು. ಈಗ ಮಕ್ಕೊಂದು ಮತ್ತು ನಾಳೆ ಹೊಸ ಲೊಕೇಶನ್ ಹೋಗದ ಯಾವತ್ತ ಅಂತ ಮತ್ತೆ ಅಲ್ಲೇ ನೋಡಿಕರಿ. ನನ್ನ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಬರುತ್ತಾನೆ ವೇಟ್ ಮಾಡಿರಿ, ಆದಷ್ಟು ಬೇಗ ಬರ್ತದೆ.